ಆರ್ಎಸ್ಎಸ್ ನ ಗಮನದಲ್ಲಿ ಇಟ್ಕೊಂಡು ಈ ಮಸೂದೆಯನ್ನ ತರ್ತಾ ಇಲ್ಲ. ಆರ್ಎಸ್ಎಸ್ನವರು ಯಾಕೆ ಇದನ್ನ ತಮಗೆ ಅಂತ ಅಂದುಕೊಂಡಿದ್ದಾರೋ ಏನೋ ಅಂತ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿದ್ದಾರೆ. ಸರ್ಕಾರಿ ಸ್ಥಳಗಳು ದುರುಪಯೋಗ ಆಗಬಾರದು, ಹೀಗಾಗಿ ಇದಕ್ಕಾಗಿ ಸರ್ಕಾರ ಕಾನೂನು ತರ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇದು ಹಿಂದೆನೆ ಚರ್ಚೆ ಆಗಿತ್ತು. ಅನೇಕರು ಸರ್ಕಾರಿ ಮೈದಾನಗಳು ಯಾವ ಯಾವ ಉದ್ದೇಶಕ್ಕೆ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಹಿಂದೆ ಎಲ್ಲ ಬಹಳಷ್ಟು ಮಿಸ್ಯೂಸ್ ಆಗಿದೆ. ಅದಕ್ಕೆ ಒಂದು ಜನರಲ್ ಆರ್ಡರ್ ನ ಹೊರಡಿಸಿ ಯಾರು ಕೂಡ ಸಾರ್ವಜನಿಕ ಸ್ಥಳಗಳನ್ನ, ಅದರಲ್ಲೂ ಸರ್ಕಾರಿ ಸ್ಥಳಗಳನ್ನ ಉಪಯೋಗಿಸಬಾರ್ದು ಅಂತ ಹೇಳಿ ಒಂದು ಚರ್ಚೆ ಆಗಿತ್ತು. ಅದನ್ನ ಈಗ ಬಿಲ್ ರೂಪದಲ್ಲಿ ತರಬೇಕು ಅಂತ ಹೇಳಿ ಅದಕ್ಕೊಂದು ಕಾನೂನು ಮಾಡಬೇಕಲ್ಲ, ಅದಕ್ಕೆ ಮಾಡಿದ್ದಾರೆ. ಆರ್ಎಸ್ಎಸ್ ದೃಷ್ಟಿ ಇಟ್ಕೊಂಡೇನು ನನಗೆ ಗೊತ್ತಿದ್ದಾಗೆ ಆರ್ಎಸ್ಎಸ್ ದೃಷ್ಟಿ ಇಟ್ಕೊಂಡು ಅಥವಾ ಯಾರನ್ನಾದ್ರೂ ಸ್ಪೆಸಿಫಿಕ್ ಆಗಿ ಇಂಥವ್ರಿಗೆ ಅಂತ ಹೇಳಿ ಮಾಡಿಲ್ಲ ಅನ್ನೋದು ನನಗೆ ಇರುವಂತದ್ದು, ನನ್ನ ಗಮನದಲ್ಲಿ ಇರುವಂತದ್ದು. ಅದನ್ನ ಅವರು ನಮಗೋಸ್ಕರ ಮಾಡಿದ್ದಾರೆ ಅಂತ ಯಾಕೆ ಅವ್ರು ತಿಳ್ಕೊಳ್ಬೇಕು ಗೊತ್ತಿಲ್ಲ. ನೋಡಿ, ಇದು ಹಿಂದೆನೆ ಚರ್ಚೆ ಆಗಿತ್ತು. ಅನೇಕರು ಸರ್ಕಾರಿ ಮೈದಾನಗಳು ಆರ್ಎಸ್ಎಸ್ ನ ಗಮನದಲ್ಲಿ ಇಟ್ಕೊಂಡು ಈ ಮಸೂದೆಯನ್ನ ತರ್ತಾ ಇಲ್ಲ. ಆರ್ಎಸ್ಎಸ್ನವರು ಯಾಕೆ ಇದನ್ನ ತಮಗೆ ಅಂತ ಅಂದುಕೊಂಡಿದ್ದಾರೋ ಏನೋ ಅಂತ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿದ್ದಾರೆ. ಸರ್ಕಾರಿ ಸ್ಥಳಗಳು ದುರುಪಯೋಗ ಆಗಬಾರದು, ಹೀಗಾಗಿ ಇದಕ್ಕಾಗಿ ಸರ್ಕಾರ ಕಾನೂನು ತರ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಾಕ್ಟರ್ ಜೆ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಇದು ಹಿಂದೆನೆ ಚರ್ಚೆ ಆಗಿತ್ತು. ಅನೇಕರು ಸರ್ಕಾರಿ ಮೈದಾನಗಳು ಯಾವ ಯಾವ ಉದ್ದೇಶಕ್ಕೆ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರು. ಹಿಂದೆ ಎಲ್ಲ ಬಹಳಷ್ಟು ಮಿಸ್ಯೂಸ್ ಆಗಿದೆ. ಅದಕ್ಕೆ ಒಂದು ಜನರಲ್ ಆರ್ಡರ್ ನ ಹೊರಡಿಸಿ ಯಾರು ಕೂಡ ಸಾರ್ವಜನಿಕ ಸ್ಥಳಗಳನ್ನ, ಅದರಲ್ಲೂ ಸರ್ಕಾರಿ ಸ್ಥಳಗಳನ್ನ ಉಪಯೋಗಿಸಬಾರ್ದು ಅಂತ ಹೇಳಿ ಒಂದು ಚರ್ಚೆ ಆಗಿತ್ತು. ಅದನ್ನ ಈಗ ಬಿಲ್ ರೂಪದಲ್ಲಿ ತರಬೇಕು ಅಂತ ಹೇಳಿ ಅದಕ್ಕೊಂದು ಕಾನೂನು ಮಾಡಬೇಕಲ್ಲ, ಅದಕ್ಕೆ ಮಾಡಿದ್ದಾರೆ. ಆರ್ಎಸ್ಎಸ್ ದೃಷ್ಟಿ ಇಟ್ಕೊಂಡೇನು ನನಗೆ ಗೊತ್ತಿದ್ದಾಗೆ ಆರ್ಎಸ್ಎಸ್ ದೃಷ್ಟಿ ಇಟ್ಕೊಂಡು ಅಥವಾ ಯಾರನ್ನಾದ್ರೂ ಸ್ಪೆಸಿಫಿಕ್ ಆಗಿ ಇಂಥವ್ರಿಗೆ ಅಂತ ಹೇಳಿ ಮಾಡಿಲ್ಲ ಅನ್ನೋದು ನನಗೆ ಇರುವಂತದ್ದು, ನನ್ನ ಗಮನದಲ್ಲಿ ಇರುವಂತದ್ದು. ಅದನ್ನ ಅವರು ನಮಗೋಸ್ಕರ ಮಾಡಿದ್ದಾರೆ ಅಂತ ಯಾಕೆ ಅವ್ರು ತಿಳ್ಕೊಳ್ಬೇಕು ಗೊತ್ತಿಲ್ಲ. ನೋಡಿ, ಇದು ಹಿಂದೆನೆ ಚರ್ಚೆ ಆಗಿತ್ತು. ಅನೇಕರು ಸರ್ಕಾರಿ ಮೈದಾನಗಳು